Hello friends, welcome to R&I tutorial. This is MB Shivapnawar from Haveri. ಕಾಲೇಜ್ ದಿನಗಳಲ್ಲಿ ಓದಿದ ಒಂದು ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮಲೆನಾಡಿನ ಮಡಿಲಲ್ಲಿ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ಗುರುಗಳಿದ್ದರು. ಅವರಿಗೆ ಸಾಕಷ್ಟು ಜನ ಶಿಷ್ಯಂದಿರಿದ್ದರು. ಆ ಊರಲ್ಲೇ ವಾಸವಾಗಿದ್ದು ಅಲ್ಲೇ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರೂ ಸಹ ಅವರ ಮೇಲೆ ಹಳ್ಳಿಗರಿಗೆ ಸಾಕಷ್ಟು ಅಭಿಮಾನ. ಅವ್ರಿಗೊಬ್ಬ ಶಿಷ್ಯ ಇದ್ದ. ಅವನ ಹೆಸರು ರಾಜು. ಅವ ತುಂಬ ಬುದ್ಧಿವಂತ, ಆದರೆ ಅಷ್ಟೇ ಕಿಡಿಗೇಡಿ. ಅವನು ಆ ಗುರುಗಳ ನೆಚ್ಚಿನ ಶಿಷ್ಯ ಆಗಿದ್ದ. ಶಾಲಾ ದಿನಗಳು ಮುಗಿದು ಕಾಲೇಜಿಗೆ ಹೋದ. ಕಾಲೇಜು ಮುಗಿಸ್ತಾ ಅವನು ಏನಾಗ್ತಾನೆ ಅನ್ನೋ ಆತಂಕ, ಕುತೂಹಲ ಶಿಕ್ಷಕರಿಗಿತ್ತು. ಆದರೆ ಅವ ಒಬ್ಬ ದೊಡ್ಡ ಕಳ್ಳಾಗ್ತಾನೆ. ಊರಿನ ಜನರಿಗೆಲ್ಲ ಕಿರುಕುಳ ಕೊಡ್ತಾನೆ. ಎಲ್ಲ ರೀತಿ ರಾತ್ರಿ ಹೊತ್ತು ಮನೆ ನುಗ್ಗೋದು, ಅಂಗಡಿ ನುಗ್ಗೋದು, ಕಳ್ಳತನ ಮಾಡೋದು. ಆ ಊರಿನ ಜನರು ಶಿಕ್ಷಕರ ಹತ್ರ ಬಂದು ಆ ವಿದ್ಯಾರ್ಥಿಯ ದೂರು ಕೊಡ್ತಾಯಿದ್ರು. ಯಾಕಂದರೆ ಆ ವಿದ್ಯಾರ್ಥಿ ಒಬ್ಬ ಅನಾಥ ಆಗಿದ್ದ. ಗುರುಗಳು ಎಷ್ಟು ಹೇಳಿದರೂ ಕೇಳಲಿಲ್ಲ. ಅವ ಕಳ್ಳತನನೇ ಮುಂದುವರಿಸ್ದ. ಹಾಗಾಗಿ ಗುರುಗಳು ಏನು ಮಾಡಿದರು, ಬೇಸತ್ತು ಅವ ಪ್ರತಿಯೊಂದು ಕಳ್ಳತನ ಮಾಡಿದಾಗೂ, ತಪ್ಪು ಮಾಡಿದಾಗೂ ತಮ್ಮ ಮನೆಯ ಗೋಡೆ ಮೇಲೆ ಒಂದು ಮಳೆಯನ್ನು ಬಡಿತಾಯಿದ್ರು. ಆ ಮಳೆಗಳು ಎಷ್ಟಾದವಪ್ಪ ಅಂತಂದರೆ ಕೆಲವೇ ದಿನಗಳಲ್ಲಿ ಗೋಡೆ ಪೂರ್ತಿ ಮಳೆಯಿಂದ ತುಂಬಿತ್ತು. ಹೀಗಿರುವಾಗ ಒಂದಿನ ಆ ಹುಡುಗ ಕಳ್ಳತನ ಮಾಡಿ ಬರುವಾಗ ಒಂದು ಮನೆಗೆ ಬೆಂಕಿ ಬಿದ್ದಿತ್ತು. ಯಾರೂ ಇರಲಿಲ್ಲ, ಸುತ್ತಲೂ ಮನೆಯಲ್ಲೂ ಯಾರೂ ಇರಲಿಲ್ಲ. ಒಂದು ಮಗು ಜೋರಾಗಿ ಅಳ್ತಾ ಇತ್ತು. ಆ ಕಳ್ಳನ ಮನಸ್ಸು ಸ್ವಲ್ಪ ಕರಗಿ ಆ ಮಗುನ ಉಳಿಸ್ಬೇಕಂತ ಮನೆ ಒಳಗೆ ನುಗ್ಗಿದ. ಆ ಮಗುನ ಎತ್ಕೊಂಡ ಸುಡು ಬೆಂಕಿಯಿಂದ ಹೊರಗೆ ಜಿಗಿದು ಆ ಮಗುವನ್ನು ಕಾಪಾಡ್ದ. ಅಷ್ಟರಲ್ಲಿ ಆ ಮನೆ ಸುತ್ತಲೂ ಜನ ಸೇರಿದ್ರು. ಇವನನ್ನು ಚೆನ್ನಾಗಿ ಹಿಡಿದು ಥಳಿಸಿದ್ರು. ತುಂಬ ಹೊಡೆದ್ರು. ಆ ಹೊಡೆತ ದೇಹಕ್ಕೆ ಮಾತ್ರ ಅಲ್ಲ, ಇವನ ಮನಸ್ಸಿಗೂ ಬಿತ್ತು. ಇವನಿಗನ್ನಿಸ್ತು, ನಾನು ಇಷ್ಟೆಲ್ಲ ಕಳ್ತನ ಮಾಡಿದೆ, ಒಂದು ಸತಿನೂ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಹೀಗೆ ಹೊಡಿತಾ ಇದ್ದಾರಲ್ಲ. ಇವನು ಸೀದಾ ತನ್ನ ಗುರುಗಳ ಹತ್ರ ಓಡಿ ಹೋಗಿ ಆಗಿದ್ದೆಲ್ಲ ವಿವರಿಸಿದ. ನಾನು ಮೊದಲನೇ ಸತಿ ಒಂದು ಒಳ್ಳೆ ಕೆಲಸ ಮಾಡಿದೆ ಗುರುಗಳೇ, ಬಟ್ ನನ್ನ ಜನ ತುಂಬ ಹೊಡೆದ್ರು. ನಾ ಏನು ಹೇಳಿದರೂ ನಂಬಲಿಲ್ಲ. ನಿಜವಾಗ್ಲೂ ನಿಮ್ಮ ಮೇಲೆ ಆಣೆಗೂ ನಾ ಆ ಮಗುವನ್ನು ಕಾಪಾಡೋಕ್ಕೆ ಆ ಮನೆಗೆ ನುಗ್ಗಿದ್ದು, ಕಳ್ತನಕ್ಕಲ್ಲ. ಆಗ ಗುರುಗಳು ಆ ಗೋಡೆ ಮೇಲಿರೋ ಮಳೆಯನ್ನು ತೋರಿಸಿ ಹೇಳಿದರು, ಇದು ನೀವು ಇದುವರೆಗೂ ಮಾಡಿದ ಎಲ್ಲ ತಪ್ಪುಗಳು, ಕಳ್ಳತನಗಳು. ನೋಡು ಗೋಡೆ ಹೇಗೆ ಕಾಣ್ತಾ ಇದೆ, ಸುಂದರವಾಗಿ ಕಾಣ್ತಾ ಇದ್ದೀನ, ಎಷ್ಟು ವಿಕಾರವಾಗಿ ಕಾಣ್ತಿದೆಯಲ್ಲ, ಗೋಡೆನೇ ಅನ್ನಿಸ್ತಾ ಇಲ್ಲ. ಈಗೇನಪ್ಪ ಅಂತಂದರೆ ನೀನು ಮೊದಲನೇ ಒಳ್ಳೆ ಕೆಲಸ ಮಾಡಿದೀಯ. ಅದಕ್ಕೆ ಈ ಗೋಡೆಯಲ್ಲಿರೋ ಒಂದು ಮೊಳೆಯನ್ನು ತೆಗೆದು ಅದಕ್ಕೆ ನೀಟಾಗಿ ಸಿಮೆಂಟ್ ತುಂಬನ. ಈಗ ಚೆಂದ ಕಾಣ್ತಾ ಇದೆ ಗೋಡೆ, ಇಲ್ಲ ಅಲ್ಲ? ಹಾಗೆ ಈ ಎಲ್ಲ ಮಳೆಗಳನ್ನು ತೆಗೆದು ಸುಂದರವಾದ ಬಣ್ಣ ಹಚ್ಚಿದಾಗ ಮಾತ್ರ ಈ ಗೋಡೆ ಚೆಂದ ಕಾಣುತ್ತೆ. ಅದೇ ರೀತಿ ನಿನ್ನ ಬದುಕು ಕೂಡ ಈಗ ಈ ಮೊಳೆ ಬಡ್ದಿರೋ ಗೋಡೆ ಥರ ಅರ್ಥಹೀನ. ಈ ಮಾತಿನಿಂದ ಪಾಠ ಕಲಿತ ಹುಡುಗ ದಿನಾ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡ್ದ. ಹಿರಿಯರಿಗೆ ಸಹಾಯ ಮಾಡೋಕ್ಕೆ ಶುರು ಮಾಡ್ದ. ಕಳ್ತನನ ಬಿಟ್ಟ, ಕೆಟ್ಟ ಮಾತುಗಳನ್ನು ಬಿಟ್ಟ. ಅವತ್ತಿಂದ ಇಡೀ ಊರಿಗೆ ಒಬ್ಬ ಒಳ್ಳೆ ಹುಡುಗನ ಥರ ಇಡೀ ಊರಿನ ಜನರ ಸೇವೆಯನ್ನು ಮಾಡ್ಕೋತ ಹೋದ. ಒಂದಿನ ಅವನನ್ನು ಕರೆದು ಇಡೀ ಊರಿನವರು, ನಮ್ಮನೆ ಮಗ, ನಮ್ಮ ಊರಿನ ಮಗ, ನಿನ್ನಂಥವ್ರು ಒಬ್ಬರಿದ್ರೆ ಸಾಕು, ಊರು, ಮನೆ, ದೇಶ ಎಲ್ಲ ಉದ್ಧಾರ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಪ್ರೀತಿಯಿಂದ ಸತ್ಕರಿಸಿದರು. ನಾವೇ ತಪ್ಪು ಮಾಡಿ ಕಲಿಯೋಷ್ಟು ದೊಡ್ಡ ಜೀವನ ನಮ್ಮದಲ್ಲ. ಹಾಗಾಗಿ ಈ ರೀತಿ ಕಥೆಗಳಿಂದ ಒಳ್ಳೆಯದನ್ನು ಕಲಿತು ಒಳ್ಳೆಯವರಾದರೆ ಸಾಕು.